ನಮಸ್ಕಾರ. ಬುಕ್ಕನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೀಶ್ ಬುಕ್ಕನಕೆರೆ. ಚಾಣಾಕ್ಷ ರಾಜಕಾರಣಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈಗ ಒಂದು ಸೆಟ್ ಬ್ಯಾಕ್ ಆಗಿದೆ. ಮುಖ್ಯಮಂತ್ರಿ ಗಳಿಸಿಕೊಳ್ಳುವ ವಿಷಯದಲ್ಲಿ ಮತ್ತು ಮುಖ್ಯಮಂತ್ರಿ ಕುರ್ಚಿಯನ್ನು ಉಳಿಸಿಕೊಳ್ಳುವ ವಿಷಯದಲ್ಲಿ ಸಿದ್ದರಾಮಯ್ಯ ಅತ್ಯಂತ ನಾಜೂಕಿನ ನಡೆಗಳನ್ನು, ಚಾಣಾಕ್ಯ ನಡೆಗಳನ್ನು ಅನುಸರಿಸ್ತಾ ಇದ್ರು. ಹಾಗಾಗಿ ಅವರ ಸ್ಥಾನ ಅಬಾಧಿತ ಅನ್ನೋ ರೀತಿಯಲ್ಲಿ ಇತ್ತು. ಆದರೆ ಈಗ ಕಾಂಗ್ರೆಸ್ ಹೈಕಮಾಂಡ್ನಿಂದ ಬೇರೆ ರೀತಿಯ ಸಿಗ್ನಲ್ಗಳು ಬರೋ ರೀತಿಯಲ್ಲಿ ಕಾಣಿಸ್ತಾ ಇದ್ದಾವೆ. ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ ಅವರಿಗೆ ಈಗ ಆಗಿರುವಂತಹ ಸೆಟ್ ಬ್ಯಾಕ್ ಅದು ದೆಹಲಿಯಲ್ಲಿ ನಡೆದಿರುವಂತಹ ಬೆಳವಣಿಗೆ. ಏನಾ ಬೆಳವಣಿಗೆ? ದೆಹಲಿಯಲ್ಲಿ ಏನಾಯಿತು? ಅದು ಸಿದ್ದರಾಮಯ್ಯ ಅವರಿಗೆ ಯಾವ ರೀತಿಯಲ್ಲಿ ಹಿನ್ನಡೆ ಆಗ್ತಿದೆ, ಅದರ ಪರಿಣಾಮ ಏನಾಗಬಹುದು ಅನ್ನುವಂಥದ್ದನ್ನ ಹೇಳ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ಬುಕ್ಕನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಅಂತ ಹೇಳಲಾಗುವಂತಹ ಸಚಿವ ವೆಂಕಟೇಶ್ ನೇತೃತ್ವದಲ್ಲಿ ಒಂದು 15 ಜನ ಶಾಸಕರು ವಿದೇಶ ಪ್ರವಾಸಕ್ಕೆ ಹೊರಡಲಿಕ್ಕೆ ಎಲ್ಲ ತಯಾರಿಗಳು ಆಗಿದ್ವು. ಇದೇ 16ನೇ ತಾರೀಕು ಪ್ರವಾಸಕ್ಕೆ ಹೋಗಬೇಕಾಗಿತ್ತು. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ಗೆ ಹೋಗಬೇಕು ಅನ್ನುವಂಥ ತಯಾರಿಗಳು ನಡೆದಿದ್ದು. ಈ ಪ್ರವಾಸ ಯಾಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬರುತ್ತಲ್ವಾ? ಯಾಕೆ ಅಂದರೆ ಇದು ಈಗ ನಿಗದಿಯಾಗಿದ್ದಂತಹ ಪ್ರವಾಸ ಅಲ್ಲ. ಸರ್ಕಾರ ಬಂದು 2.5 ವರ್ಷ ಆಗಿದ್ದಂಥ ಸಂದರ್ಭದಲ್ಲಿ ಆಗ ಇನ್ನೇನು ನಾಯಕತ್ವ ಬದಲಾವಣೆ ಆಗೇ ಬಿಡುತ್ತೆ ಅನ್ನುವಂಥ ಪರಿಸ್ಥಿತಿ ಇತ್ತಲ್ಲ, ಆಗ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಏರಬೇಕು ಅನ್ನುವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಬಣದವರು ಹೀಗೆ ವಿದೇಶ ಪ್ರವಾಸದ ಪ್ಲ್ಯಾನನ್ನು ಮಾಡಿದರು. ಒಂದು, ವೆಂಕಟೇಶ್ ಅವರ ನೇತೃತ್ವದಲ್ಲಿ ಈಗ ನಾನು ಹೇಳ್ತಿರುವಂತಹ 15 ಜನ ಶಾಸಕರು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ಗೆ ಹೋಗೋದು, ಸತೀಶ್ ಜಾರಕಿಹೊಳಿ ನೇತೃತ್ವದ ತಂಡ ಬೇರೆ ಕಡೆ ಹೋಗೋದು ಅನ್ನೋ ರೀತಿಯಲ್ಲಿ ಪ್ಲಾನ್ ಆಗಿದ್ದು. ಒಂದು 50ರಿಂದ 60 ಜನ ಶಾಸಕರನ್ನ ವಿದೇಶಕ್ಕೆ ಕಳಿಸ್ಬೇಕು. ಕಳಿಸಿ ಬೇರೆ ಏನಿಲ್ಲ, ಅವರು ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ ಅಂತ ಅಷ್ಟೇ ಆಗುತ್ತೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಯಾವ ಸಿಗ್ನಲನ್ನು ಕೊಡ್ಬೋದು ಅದನ್ನು ಕೊಡ್ಬೋದು ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಈಗ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಕಂಟಕ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಹೇಗಿದೆ ಅಂದರೆ, ಈಗ ಅವರು ಬಜೆಟ್ ಮಂಡನೆ ಮಾಡ್ತಾರೆ, ಅದಾದಮೇಲೆ ಕೇರಳ ವಿಧಾನಸಭಾ ಚುನಾವಣೆ ಬರುತ್ತೆ. ಅಲ್ಲಿಯವರೆಗಂತೂ ಅವರನ್ನು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಈಗ ಅವರು ಸೇಫ್. ಹೀಗೆ ಸಿದ್ದರಾಮಯ್ಯ ಸೇಫ್ ಆಗಿದ್ರೂ ಕೂಡ ಆಗ ಪ್ಲಾನ್ ಮಾಡಲಾಗಿತ್ತು, ಶಾಸಕರಿಗೆ ಹೇಳ್ಬಿಟ್ಟಿದ್ವಿ ಅನ್ನುವ ಕಾರಣಕ್ಕೋಸ್ಕರ ಈಗ ಮತ್ತೆ ಟೂರ್ಗೆ ಹೊರಡಲಿಕ್ಕೆ ರೆಡಿ ಆಗ್ತಾ ಇದ್ರು. ಒನ್ಸ್ ಅಗೇನ್ ಅದರಲ್ಲೂ ಕೂಡ ಒಂದು ಸಣ್ಣ ಸ್ಟ್ರಾಟಜಿ ಇದ್ದೇ ಇದೆ, ಹೈಕಮಾಂಡ್ ಮೇಲೆ ಪ್ರೆಷರ್ ಹಾಕುವಂಥ ಸ್ಟ್ರಾಟಜಿ. ಈಗ ಈ ವಿದೇಶ ಪ್ರವಾಸಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಹಾಕಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ. ಹೇಗೆ ಬ್ರೇಕ್ ಹಾಕಿದೆ ಅಂತಂದರೆ, DK ಶಿವಕುಮಾರ್ ಬ್ರೇಕ್ ಹಾಕ್ಸಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. DK ಶಿವಕುಮಾರ್ ದೆಹಲಿಗೆ ಹೋಗಿ 2 ದಿನ ಅಲ್ಲೇ ಠಿಕಾಣಿ ಹೂಡಿದ್ರು. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ರು, ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಒಂದೊಮ್ಮೆ ಶಾಸಕರು ವಿದೇಶಕ್ಕೆ ಹೋದ್ರೆ ಆಗ ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರ ಆಗತ್ತೆ, ವರ್ಚಸ್ಸಿಗೆ ಧಕ್ಕೆ ಆಗತ್ತೆ ಅಂತೇಳಿ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಿದ್ದಾರೆ. ಹಿಂದೆ ಇದೇ DK ಶಿವಕುಮಾರ್ ದಲಿತ ಸಚಿವರು, ಶಾಸಕರು ಮತ್ತು ನಾಯಕರ ಸಭೆಗೆ, ಔತಣಕೂಟಕ್ಕೂ ಕೂಡ ಇದೇ ರೀತಿಯಲ್ಲಿ ಬ್ರೇಕ್ ಹಾಕ್ಸಿದ್ರು. ಈಗ ಶಾಸಕರ ವಿದೇಶ ಪ್ರವಾಸಕ್ಕೆ ಬ್ರೇಕ್ ಹಾಕ್ಸಿದ್ದಾರೆ ಅಂತೇಳಿ ಗೊತ್ತಾಗ್ತಿದೆ. ಖುದ್ದು ವೇಣುಗೋಪಾಲನ್ನ ಭೇಟಿ ಮಾಡಿದಂತಹ DK ಶಿವಕುಮಾರ್ ಅವರಿಗೆ ಎಲ್ಲವನ್ನ ಡೀಟೇಲ್ ಆಗಿ ಮಾತನಾಡಿದ್ದಾರೆ. ಅವ್ರ ಕಡೆಯಿಂದ ರಾಹುಲ್ ಗಾಂಧಿಗೆ ಹೇಳಿಸಿದ್ದಾರೆ. ಅನಂತರದಲ್ಲಿ ಇವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದರೆ ಬೇರೆ ಕಾರಣಕ್ಕೋಸ್ಕರ ನಿನ್ನೆ ಮಾಡಿದ ವಿಡಿಯೋದಲ್ಲಿ ಆ ಮಾಹಿತಿಗಳು ಇದಾವೆ. ಭೇಟಿ ಮಾಡಿದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ರಾಹುಲ್ ಗಾಂಧಿ ಅವರಿಗೆ ಶಾಸಕರ ವಿದೇಶಿ ಪ್ರವಾಸದ ಪರಿಣಾಮ ಏನಾಗ್ಬೋದು ಅನ್ನೋದನ್ನ ಕನ್ವಿನ್ಸ್ ಮಾಡಿದ್ದಾರೆ. ಅಂತಿಮವಾಗಿ ವೇಣುಗೋಪಾಲ್ ರಾಜ್ಯ ನಾಯಕರಿಗೆ ಕರೆ ಮಾಡಿ ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗೋದು ಬೇಡ ಅಂತ ಹೇಳಿದ್ದಾರೆ. ಈ ರೀತಿಯ ಮಾಹಿತಿಗಳು ಸಿಗ್ತಿದ್ದಾವೆ. ಸೊ ಇದು ಸಿದ್ದರಾಮಯ್ಯ ಅವ್ರಿಗೆ ಹೇಗೆ ಹಿನ್ನಡೆ ಅಂತಂದರೆ, ನೋಡಿ, ಇವರು ಒಬ್ಬ ಮುಖ್ಯಮಂತ್ರಿಯಾಗಿ ತನಗೆ ಬೇಕಾದಾಗ ತನ್ನ ಆಪ್ತರನ್ನ ವಿದೇಶಕ್ಕೆ ಕಳಿಸ್ಲಿಕ್ಕೆ ಕೂಡ ಹೈಕಮಾಂಡನ್ನ ಅನುಮತಿಯನ್ನ ಪಡ್ಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ಸಿದ್ದರಾಮಯ್ಯ ಅವ್ರಿಗೆ ಇನ್ನೂ ಒಂದು ಸಂದೇಶ ಇದೆ ಇದರಲ್ಲಿ, ನೀವು ನಿಮ್ಮಿಷ್ಟ ಬಂದಂಗೆ ಏನೋ ನಿರ್ಧಾರ ತೆಗೆದುಕೊಳ್ಳುವಂತಿಲ್ಲ.
ಹೈಕಮಾಂಡ್ ಎನ್ನುವಂಥದ್ದು ಒಂದಿದೆ, ಹೈಕಮಾಂಡ್ನ ಅನುಮತಿಯನ್ನ ಪಡ್ಕೊಳ್ಬೇಕು ಅನ್ನುವಂಥ ಸಂದೇಶವನ್ನ ಕೂಡ ಕಳಿಸಿದೆ. ಇದರಿಂದ ಕೇರಳ ವಿಧಾನಸಭಾ ಚುನಾವಣೆ ಮೇಲೆ ಸಿದ್ದರಾಮಯ್ಯ ಮುಂದೆ ಹೊರದೇ ಬಿಡ್ತಾರೆ ಅಂತೇಳಿ ಕೆಲವರು ಏನು ಹೇಳ್ತಾರಲ್ಲ, ಆ ಥರದೊಂದು ವಾದ ಇದೆಯಲ್ಲ, ಅದ್ರ ಮೇಲೆ ಕೂಡ ಅನುಮಾನ ಬರ್ತಾ ಇದೆ ಈಗ. ಯಾಕೆಂದ್ರೆ ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನ ನಿಯಂತ್ರಿಸ್ತಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈಗ ಒಂದು ಜನರಲಿ ಅಭಿಪ್ರಾಯ ಇದೆ, ಏನಪ್ಪಾ ಅಂದ್ರೆ 2013ರಿಂದ 2018ರವರೆಗೆ ಇದ್ದಂತ ಸಿದ್ದರಾಮಯ್ಯ ಈಗ ಇಲ್ಲ, ಅವರು ಬದಲಾಗಿದ್ದಾರೆ ಅಂತ. ಜೊತೆಗೆ ಈಗ ಕಾಂಗ್ರೆಸ್ನಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಆಗಿದ್ದಾವೆ, ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ, DK ಶಿವಕುಮಾರ್ ಈ ರೀತಿ ಅಂತ. ಈ ಮೂಲಕ ಈಗ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಶಾಸಕರ ವಿದೇಶ ಪ್ರವಾಸಕ್ಕೆ ತಡೆ ನೀಡುವ ಮೂಲಕ ನಾವು ಸುಪ್ರೀಂ ಅನ್ನುವಂಥ ಸಂದೇಶವನ್ನ ಕಳಿಸಿದೆ. ಸೊ ಹಾಗಾಗಿ ಸಿದ್ದರಾಮಯ್ಯ ನಡೆದದ್ದೇ ಹಾದಿ ಅನ್ನೋ ರೀತಿಯಲ್ಲಿ ಇರಲ್ಲ. ಇದು ಕೇರಳ ವಿಧಾನಸಭಾ ಚುನಾವಣೆ ಆದಮೇಲೆ ಒಂದೊಮ್ಮೆ ಹೈಕಮಾಂಡ್ ನಾಯಕತ್ವ ಬದಲಾವಣೆಯ ಬಗ್ಗೆ ತೀರ್ಮಾನ ಮಾಡಬಹುದು ಅನ್ನುವಂಥ ಸುಳಿವು ಕೂಡ ಹೌದು. ಅದಕ್ಕೆ ಮತ್ತೆ ಸಿದ್ದರಾಮಯ್ಯ ಬೇರೆ ಏನು ಸ್ಟ್ರಾಟಜಿ ಮಾಡ್ತಾರೋ, DK ಶಿವಕುಮಾರ್ ಏನು ಸ್ಟ್ರಾಟಜಿ ಮಾಡ್ತಾರೋ ಅದು ಬೇರೆ ವಿಷಯ. ಆದರೆ ಹೈಕಮಾಂಡ್ ರಾಜ್ಯ ನಾಯಕರ ಮೇಲೆ ಕಮಾಂಡ್ ಮಾಡ್ತಿದೆ ಅನ್ನುವಂಥ ಸ್ಪಷ್ಟವಾದಂಥ ಸಂದೇಶ ಅಂತ ಕೂಡ ಇದನ್ನ ಹೇಳ್ಬೋದು. ಸೊ ಈ ತರದ ಒಂದು ಬೆಳವಣಿಗೆ ಆಗಿದೆ. ಡೆಲ್ಲಿಯ ಮೂಲಕ ಸಿದ್ದರಾಮಯ್ಯ ಅವರನ್ನ ನಿಯಂತ್ರಿಸುವಂತ ಕೆಲಸ ಕೂಡ ಆಗ್ತಿದೆ. ಅದರಿಂದಾಗಿ ಇದು ಸಿದ್ದರಾಮಯ್ಯ ಅವರಿಗೆ ಸೆಟ್ ಬ್ಯಾಕ್ ಅನ್ನೋದು ನನ್ನ ಅಭಿಪ್ರಾಯ, ನನಗಿರುವಂತಹ ಮಾಹಿತಿ. ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈಗ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ನೀವು ಇನ್ನೂ ಬುಕ್ಕಿಂಗ್ ಕೆರಿಯರ್ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.